Praise the Lord, brothers and sisters. ದೇವರಿಗೆ ಸ್ತೋತ್ರ, ಪ್ರಿಯ ಸಹೋದರರೇ ಮತ್ತು ಸಹೋದರಿಯರೇ. That's a wonderful verse that we just read. ಬಹಳ ಅದ್ಭುತವಾದಂಥ ಒಂದು ವಚನವನ್ನ ನಾವು ಈಗ ತಾನೇ ಓದ್ಕೊಂಡ್ವಿ. But there's a if there, and whenever there's an if, it means that there's a condition. ಯಾವಾಗಲಾದರೂ ಪದ ಹೀಗಿರಲಾಗಿ ಅಥವಾ ಆದ ಕಾರಣ ಎಂಬುದಾಗಿ ಬಂತಪ್ಪ ಅಂದರೆ ಅಲ್ಲಿ ಒಂದು ಷರತ್ತು ಇದೆ ಎಂಬುದಾಗಿ ಅರ್ಥ. If the condition is not fulfilled, the promise is not fulfilled. ಷರತ್ತು ಪೂರೈಸಲ್ಪಟ್ಟಿಲ್ಲ ಅಂದರೆ ವಾಗ್ದಾನವು ಕೂಡ ಪೂರೈಸಲ್ಪಡುವುದಿಲ್ಲ. So what is the condition for the Lord to fight for us in every single situation? ಪ್ರತಿ ಒಂದು ಸನ್ನಿವೇಶಕ್ಕೂ ದೇವರು ನಮ್ಮ ಪರವಾಗಿ ಹೋರಾಡಬೇಕಂದ್ರೆ ಏನು ಷರತ್ತು ಹಾಗಾದ್ರೆ? When people come to fight with us, keep silent. ಜನರು ನಮ್ಮೊಟ್ಟಿಗೆ ಜಗಳ ಅಥವಾ ಹೋರಾಟ ಮಾಡಲು ಬಂದಾಗ ಏನ್ ಮಾಡ್ಬೇಕು? ನಾವು ಮೌನವಾಗಿರ್ಬೇಕು. I remember a man of God gave me that advice 60 years ago. I was 23 years old. 60 ವರ್ಷಗಳ ಹಿಂದೆ, ಅಂದ್ರೆ ನನಗೆ 23ನೇ ವಯಸ್ಸಿರುವಾಗ ಒಬ್ಬ ದೈವಿಕ ಮನುಷ್ಯರು ನನಗೆ ಸಲಹೆಯನ್ನು ಕೊಟ್ಟರು. And he gave me 3 bits of advice. One, never tell your earthly needs to any human being. ನನಗೆ 3 ಉಪಯುಕ್ತ ಸಲಹೆಗಳನ್ನ ನೀಡಿದರು. ಅದರಲ್ಲಿ ಮೊದಲನೇದಾದಪ್ಪ ಅಂದ್ರೆ ನಿನ್ನ ಇಹಲೋಕದ ಅಗತ್ಯತೆಗಳ ಕುರಿತಾಗಿ ಇನ್ನೊಬ್ಬರಿಗೆ ತಿಳಿಸಬೇಡ ಅಂತ. I followed it for 60 years. Never asked anybody for money. ನಾನು ಇದನ್ನ ಕಳೆದ 60 ವರ್ಷಗಳಿಂದ ಹಿಂಬಾಲಿಸಿದ್ದೀನಿ. ಯಾರ ಹತ್ರನೂ ಕೂಡ ಹಣವನ್ನ ಕೇಳಿಲ್ಲ ನಾನು. Second, he said, live very, very simply. ಎರಡನೆಯದಾಗಿ ಅವ್ರು ಹೇಳಿದ್ದೇನಪ್ಪ ಅಂದ್ರೆ ಬಹಳ ಸರಳವಾಗಿ ಜೀವನ ಮಾಡು ಅಂತ. Don't waste money on unnecessary luxuries. ಅನವಶ್ಯಕ ವಿಚಾರಗಳಿಗೆ ನಿನ್ನ ಹಣವನ್ನ ವ್ಯರ್ಥ ಮಾಡಬೇಡ ಎಂಬುದಾಗಿ ಹೇಳಿದ್ರು. I followed that for 60 years. ಅದನ್ನು ಕೂಡ ನಾನು ಈ 60 ವರ್ಷಗಳಲ್ಲಿ ಹಿಂಬಾಲಿಸಿದ್ದೇನೆ. The third thing he said was, when people accuse you, keep quiet. ಮೂರನೇ ಸಂಗತಿ ಅವರು ನನಗೆ ಸಲಹೆ ಕೊಟ್ಟಿದ್ದೇನಪ್ಪ ಅಂದ್ರೆ ಜನರು ನಿನ್ನನ್ನು ದೂಷಿಸುವಾಗ ಮೌನವಾಗಿರು, ಶಾಂತವಾಗಿರು ಅಂತ. I followed that also for 60 years. ಅದನ್ನು ಕೂಡ ನಾನು 60 ವರ್ಷಗಳ ಕಾಲ ಹಿಂಬಾಲಿಸಿದ್ದೀನಿ. So from my experience I can tell you, the Lord will fight for you if you keep silent. It's a wonderful promise. ನಾನು ನನ್ನ ಅನುಭವದ ಪ್ರಕಾರ ನಿಮಗೆ ಹೇಳಕ್ ಇಷ್ಟಪಡ್ತೇನೆ, ಇದು ಒಂದು ಅದ್ಭುತವಾದಂಥ ವಾಗ್ದಾನ. ನೀವು ಮೌನವಾಗಿದ್ದು ಬಿಟ್ರೆ ಕರ್ತರು ನಿಮ್ಮ ಪರ ಹೋರಾಡುತ್ತಾರೆ. It's not something you must just memorize at the beginning of the year and forget about, but please remember it every day. ಇದನ್ನ ಪ್ರಾರಂಭದ ವರ್ಷದಲ್ಲಿ ಜ್ಞಾಪಕ ಮಾಡಿಕೊಂಡು ಆ ನಂತರ ಮರೆತು ಹೋಗೋದಲ್ಲ, ಇದನ್ನ ಪ್ರತಿನಿತ್ಯ ನೆನಪಿನಲ್ಲಿ ಇಟ್ಕೊಳ್ರಿ. Because the world is full of people who want to fight. That's the devil's nature. ಲೋಕವು ಯಾವಾಗಲೂ ಜಗಳ ಮಾಡುವಂತ ಅಥವಾ ಹೋರಾಡುವಂತ ಜನರಿಂದ ತುಂಬಿದೆ. ಅದು ಒಂದು ಸೈತಾನನ ಸ್ವಭಾವ. Fight, accuse, criticize. ಜಗಳ ಮಾಡುವಂಥದ್ದು, ದೂಷಣೆ ಮಾಡುವಂಥದ್ದು, ಟೀಕೆ ಮಾಡುವಂಥದ್ದು. In all those situations, it can be in your family. We faced it from family members. Keep quiet. ಇದು ಎಲ್ಲಾ ಪರಿಸ್ಥಿತಿಗಳಲ್ಲಿ, ಅದು ನಿಮ್ಮ ಕುಟುಂಬದಲ್ಲಿ ಕೂಡ ಆಗಿರಬಹುದು. ನಾವು ಕೂಡ ಕುಟುಂಬದ ಸದಸ್ಯರಿಂದ ಇದನ್ನು ಎದುರಿಸಿದ್ದೇವೆ. ಮೌನವಾಗಿರ್ರಿ. You know that beautiful verse in Psalm 46, in the same connection. It's a wonderful verse. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸುಂದರವಾದಂಥ ವಚನ ಕೀರ್ತನೆ 46ನೇ ಅಧ್ಯಾಯದಲ್ಲಿದೆ. ಬಹಳ ಅದ್ಭುತವಾದಂಥ ವಚನ ಅದು. I remember memorizing it as a young man. Psalm 46, verse 10. ನಾನು ಯೌವನಸ್ಥನಾಗಿದ್ದಾಗ ಇದನ್ನು ಬಹಳ ನೆನಪು ಮಾಡಿಕೊಳ್ಳುತ್ತಿದ್ದೆ. ಕೀರ್ತನೆಗಳು 46ನೇ ಅಧ್ಯಾಯ 10ನೇ ವಚನ. There are many translations of that verse. ಈ ವಚನದ ಅನೇಕ ಅನುವಾದಗಳಿವೆ. Here it says, cease striving and know that I am God. ಶಾಂತವಾಗಿರ್ರಿ, ನಾನೇ ದೇವರಾಗಿದ್ದೇನೆಂದು ತಿಳಿದುಕೊಳ್ಳಿರಿ ಎಂಬುದಾಗಿ ಇಲ್ಲಿ ಹೇಳುತ್ತೆ. And one translation it is, be still or be silent and know that I am God. ಇನ್ನೊಂದು ಅನುವಾದದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ದೃಢವಾಗಿರ್ರಿ, ಮೌನವಾಗಿರ್ರಿ, ನಾನೇ ದೇವರಾಗಿದ್ದೇನೆಂದು ತಿಳಿದುಕೊಳ್ಳಿರಿ ಎಂಬುದಾಗಿ. Or let go, relax. These are all the various translations of that verse. ಬಿಡುವುದನ್ನ, ವಿಶ್ರಾಂತಿಯಲ್ಲಿರು, ಈ ರೀತಿಯ ಅನುವಾದಗಳು ಈ ವಚನದ ಬಗ್ಗೆ ಇದೆ ಇಲ್ಲಿ. Let go. Don't hang on and fight. Relax, be silent. ಬಿಡುವುದನ್ನ, ಅದರ ಸುತ್ತನೆ ಹೋರಾಡಬೇಡ, ವಿಶ್ರಾಂತಿಯಲ್ಲಿರು, ಮೌನವಾಗಿರು ಅಂತ ಹೇಳುತ್ತೆ. And be still. ದೃಢವಾಗಿರು ಅಂತ ಹೇಳುತ್ತೆ. And know that
I'm God. ತಿಳಿದುಕೋ ನಾನೇ ದೇವರು ಎಂಬುದಾಗಿ ಕೂಡ ಅಲ್ಲಿ ಹೇಳುತ್ತೆ. We won't know him as God unless we stop fighting. ನಾವು ಹೋರಾಡೋದನ್ನ ನಿಲ್ಲಿಸೋವರೆಗೂ ನಾವು ಆತನನ್ನ ದೇವರು ಎಂಬುದಾಗಿ ತಿಳಿದುಕೊಳ್ಳುವುದಿಲ್ಲ. There's a beautiful example of that which I have never forgotten. ನಾನು ಅದಕ್ಕೆ ಸಂಬಂಧಪಟ್ಟಂತೆ ಸುಂದರವಾದ ಉದಾಹರಣೆ ಇದೆ, ಅದನ್ನು ನಾನು ಯಾವತ್ತೂ ಮರೆತಿಲ್ಲ. In 2 Chronicles in chapter 20. 2 ಪೂರ್ವಕಾಲ ವೃತ್ತಾಂತರ 20ನೇ ಅಧ್ಯಾಯದಲ್ಲಿ ಅದು ಇದೆ. These Old Testament stories have got spiritual lessons in them. ಹಳೆಯ ಒಡಂಬಡಿಕೆಯ ಕಥೆಗಳಲ್ಲಿ ಆತ್ಮಿಕ ಪಾಠಗಳನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. It says here that King Jehoshaphat, who was a pretty good king compared to the kings of Judah, he was the kings of Israel. He was the king of Judah. ಇಲ್ಲಿ ಹೇಳುತ್ತೆ, ಯೆಹೋಷಾಫಾಟನು ಎಂಬ ರಾಜನು ಇಸ್ರೇಲ್ ರಾಜರುಗಳಿಗೆ ಹೋಲಿಸೋದಾದ್ರೆ ಬಹಳ ಒಳ್ಳೆಯ ರಾಜನಾಗಿದ್ದನು, ಯಹೂದದ ರಾಜನಾಗಿದ್ದನು. And news came to him in verse 2. 2 Chronicles 20 verse 2. 2 ಪೂರ್ವಕಾಲ ವೃತ್ತಾಂತರ 20ನೇ ಅಧ್ಯಾಯ 2ನೇ ವಚನದಲ್ಲಿ ಆತನಿಗೆ ಒಂದು ವಾರ್ತೆಯು ತಲುಪುತ್ತದೆ. A great multitude is coming against you. ನಿನಗೆ ವಿರೋಧವಾಗಿ ಬಹುಗುಂಪು ಬರುತ್ತವೆ ಎಂಬುದಾಗಿ ಅಲ್ಲಿ ಇದೆ. Have you ever found that in your life where sometimes it's not just one problem, when a problem comes, multitudes of them come together at the same time? ನಿಮ್ಮ ಜೀವಿತದಲ್ಲಿ ಈ ರೀತಿ ಸಂಭವಿಸುವಂಥದ್ದನ್ನು ಕಂಡುಕೊಂಡಿದ್ದೀರಾ ನೀವು? ಕೆಲವೊಮ್ಮೆ ಒಂದೇ ಬಾರಿ ಒಂದು ಸಮಸ್ಯೆ ಅಲ್ಲ, ಹಲವಾರು ಅಂದರೆ ಬಹು ಸಮಸ್ಯೆಯು ಎದುರಾಗುವಂಥದ್ದನ್ನು. Somebody is sick and there's a problem in the office and there's some other problems with your relatives, all coming at the same time. A great multitude. ಕೆಲವೊಮ್ಮೆ ಕೆಲಸದಲ್ಲಿ ಸಮಸ್ಯೆ, ಸಂಬಂಧಿಕರಿಂದ ಸಮಸ್ಯೆ, ಯಾರಾದರೂ ಅನಾರೋಗ್ಯಕ್ಕೀಡಾಗಿರಬಹುದು, ಎಲ್ಲವೂ ಒಂದೇ ಬಾರಿ ಎದುರಾಗುವಂಥದ್ದು ಬಹುದೊಡ್ಡ ಸಮಸ್ಯೆ. Sometimes problems come individually. ಕೆಲವೊಮ್ಮೆ ಸಮಸ್ಯೆಯು ವೈಯಕ್ತಿಕವಾಗಿ ಬರುವಂಥದ್ದಾಗಿರುತ್ತದೆ. But when they all come together, it's like a great multitude has come against you. ಅವೆಲ್ಲವೂ ಒಟ್ಟಾಗಿ ಬಹುಗುಂಪು ನಿಮ್ಮ ವಿರುದ್ಧವಾಗಿ ಬರುವಂಥದ್ದಾಗಿರುತ್ತವೆ. And Jehoshaphat was afraid. And we can also be afraid. ಯೆಹೋಷಾಫಾಟನು ಭಯಪಟ್ಟನು, ನಾವು ಕೂಡ ಅದಕ್ಕೆ ಭಯಪಡುತ್ತೇವೆ. But what he did was he began to seek the Lord. ಆದರೆ ಆತನ ಏನು ಮಾಡಿದ್ದಪ್ಪ ಅಂದರೆ ಕರ್ತನನ್ನು ಹುಡುಕಿದನು. That's how the fear goes away. And you see in the story how his fear went away. He did not keep his fear. ಆ ರೀತಿಯಾಗಿ ಭಯವು ಹೋಗುತ್ತದೆ. ಈ ಕಥೆಯಲ್ಲಿ ನೀವು ಮುಂದೆ ನೋಡ್ತಾ ಹೋಗೋದಾದ್ರೆ ಭಯವು ಆತನಿಂದ ಹೊರಟು ಹೋಗಿತ್ತು. ಆತನು ಆ ಭಯವನ್ನು ಇಟ್ಕೊಂಡು ಕೂತಿರಲಿಲ್ಲ. In this world, it is natural to fear. All human beings. ಲೋಕದಲ್ಲಿ ಪ್ರತಿಯೊಬ್ಬ ಮಾನವನಿಗೂ ಸ್ವಾಭಾವಿಕವಾಗಿದೆ ಭಯಪಡುವಂಥದ್ದು. In fact, if you look at the Gospels, one of the most frequent statements of Jesus was fear not, fear not, fear not. ಸುವಾರ್ತೆಗಳಲ್ಲಿ ನೀವು ಯೇಸು ಸ್ವಾಮಿ ಪದೇ ಪದೇ ಹೇಳಿದ್ದು ಏನಪ್ಪಾ ಅಂದ್ರೆ ಭಯಪಡಬೇಡ್ರಿ, ಭಯಪಡಬೇಡ್ರಿ, ಭಯಪಡಬೇಡ್ರಿ ಎಂಬುದಾಗಿ. Even after the resurrection, he told people, fear not. ಪುನರುತ್ಥಾನದ ನಂತರ ಕೂಡ ಯೇಸು ಜನರಿಗೆ ಹೇಳಿದ್ದೇನಪ್ಪ ಅಂದ್ರೆ ಭಯಪಡಬೇಡ್ರಿ ಅಂತ. Don't be afraid. ಯಾವ ಕಾರಣಕ್ಕೂ ಭಯಪಡಬೇಡಿರಿ. There are two things Jesus said: don't sin and don't be afraid. 2 ಸಂಗತಿಯನ್ನ ಯೇಸು ಸ್ವಾಮಿ ಹೇಳಿದರು, ಪಾಪ ಮಾಡಬೇಡ್ರಿ, ಮತ್ತೊಂದು ಭಯಪಡಬೇಡಿರಿ. And both those things are not emphasized sufficiently in Christendom. Don't sin. Don't be afraid. ಈ 2 ಸಂಗತಿಗಳನ್ನು ಕ್ರೈಸ್ತತ್ವದಲ್ಲಿ ಒತ್ತಿ ಹೇಳಲಾಗುತ್ತಿಲ್ಲ ತೃಪ್ತಿಯಿಂದ. ಒಂದು ಪಾಪ ಮಾಡಬೇಡ್ರಿ ಎಂಬುದಾಗಿ, ಮತ್ತೊಂದು ಭಯಪಡಬೇಡ್ರಿ ಎಂಬುದಾಗಿ. We have preached a lot in this church on don't sin. ಈ ಸಭೆಯಲ್ಲಿ ನಾವು ಬಹಳಷ್ಟು ಬಾರಿ ಪಾಪ ಮಾಡಬೇಡಿರಿ ಎಂಬುದರ ಬಗ್ಗೆ ಹೆಚ್ಚಿನ ಪ್ರಸಂಗವನ್ನ ಮಾಡಿದ್ದೇವೆ. I think we also need to preach on don't be afraid. ಭಯಪಡಬೇಡ್ರಿ ಎಂಬುದರ ಮೇಲೆ ಕೂಡ ನಾವು ಪ್ರಸಂಗ ಮಾಡಬೇಕಾಗಿದೆ. And how did he get over his fear? He sought the Lord. ಹೇಗೆ ಆತನು ಭಯದಿಂದ ಹೊರಬಂದನು? ಆತನು ಕರ್ತನನ್ನ ಹುಡುಕಿದನು. The fear comes, seek the Lord. ಭಯ ಬಂದ್ರೆ ಕರ್ತನನ್ನ ಹುಡುಕಲಾರಂಭಿಸಿರಿ. And he prayed, and sometimes fast and pray. That's what he did. ಆತನು ಪ್ರಾರ್ಥಿಸಿದನು. ಕೆಲವೊಮ್ಮೆ ಆತನು ಮಾಡಿದ್ದೇನಪ್ಪ ಅಂದ್ರೆ ಉಪವಾಸ ಮಾಡಿ ಪ್ರಾರ್ಥಿಸಿದನು. And a message, and he claimed the promise. You read the rest of those verses. He claimed the promises. Lord, you promised this, you promised this. ಈ ಒಂದು ಅಧ್ಯಾಯದಲ್ಲಿ ಆತನು ವಾಗ್ದಾನಗಳನ್ನ ಪಡೆದುಕೊಳ್ಳುತ್ತಾ ಹೋದನು. ಕರ್ತನೆ, ಈ ವಾಗ್ದಾನ ಮಾಡಿದ್ದಿ, ಈ ವಾಗ್ದಾನ ಮಾಡಿದ್ದಿ ಎಂಬುದಾಗಿ. You said this, you said this. ನೀವಿದನ್ನು ಹೇಳಿದ್ದೀರಿ, ನೀವಿದನ್ನು ಹೇಳಿದ್ದೀರಿ ಎಂಬುದಾಗಿ. And then the Lord, and he finally acknowledged in verse 12, sometimes it's something I always remember, 3 things.
12ನೇ ವಚನದಲ್ಲಿ ಆತನು ಅರಿಕೆ ಮಾಡ್ತಾನೆ, ಇಲ್ಲಿ 3 ಸಂಗತಿಗಳನ್ನ ನಾನು ನೆನಪು ಮಾಡಿಕೊಳ್ಳಲು ಬಯಸುತ್ತೇನೆ. In 2 Chronicles 20 verse 12. 2 ಪೂರ್ವಕಾಲ ವೃತ್ತಾಂತ 20:12. We don't have power, we don't have wisdom to handle this, but our eyes are on you. ನಮ್ಮಲ್ಲಿ ಬಲ ಇಲ್ಲ, ಇದನ್ನ ಎದುರಿಸಲು ನಮ್ಮಲ್ಲಿ ಜ್ಞಾನವಿಲ್ಲ ಮತ್ತು ನಮ್ಮ ಕಣ್ಣುಗಳು ನಿಮ್ಮನ್ನು ನೋಡುತ್ತವೆ ಎಂಬುದಾಗಿ ಅಲ್ಲಿದೆ. I preached on that for many years. ಇದರ ಮೇಲೆ ನಾನು ಅನೇಕ ಬಾರಿ ಪ್ರಸಂಗ ಮಾಡಿದ್ದೀನಿ. When you're in a problem, say 3 things to the Lord. ನೀವು ಯಾವುದಾದರೂ ಸಮಸ್ಯೆಯಲ್ಲಿರುವಾಗ ಕರ್ತನಿಗೆ 3 ಸಂಗತಿಗಳನ್ನ ಹೇಳುವವರಾಗಿರ್ರಿ. Lord, we don't have the power to handle this. ಕರ್ತರೆ, ನಮಗೆ ಇದನ್ನ ಎದುರಿಸಲು ನಮ್ಮಲ್ಲಿ ಬಲ ಇಲ್ಲ. Second, we don't have the wisdom, we don't know what to do. ಎರಡನೇದಾಗಿ ಹೇಳ್ರಿ, ನಮ್ಮಲ್ಲಿ ಜ್ಞಾನವಿಲ್ಲ, ನಮಗೇನ್ ಮಾಡ್ಬೇಕು ಗೊತ್ತಿಲ್ಲ ಅಂತ. But third, don't forget the third one, but we are looking to you to see us through this situation. ಮೂರನೇ ಸಂಗತಿ ಮರಿಬೇಡ್ರಿ, ಕರ್ತರೆ, ಈ ಸನ್ನಿವೇಶದ ಮುಖಾಂತರ ನಾವು ನಿಮ್ಮನ್ನ ನೋಡುತ್ತೇವೆ ಎಂಬುದಾಗಿ. I want to tell you, my brothers and sisters, I don't care what situation you are going to face in 2024 or until Jesus comes. ನಾನು ನಿಮಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಿಯ ಸಹೋದರ ಮತ್ತು ಸಹೋದರಿ, ನೀವು ಯಾವುದೇ ಪರಿಸ್ಥಿತಿಯನ್ನ ಈ ಒಂದು 2024ನೇ ಇಸವಿಯಲ್ಲಿ ಅಥವಾ ಯೇಸು ಸ್ವಾಮಿ ಬರೋದ್ರೊಳಗೆ ಎದುರಿಸಿದರೂ ಪರವಾಗಿಲ್ಲ. 2 Chronicles 20 has the answer. 2 ಪೂರ್ವಕಾಲ ವೃತ್ತಾಂತರ 20ನೇ ಅಧ್ಯಾಯ ಅದಕ್ಕೆ ಉತ್ತರವಾಗಿರುತ್ತದೆ. Turn to the Lord when you're afraid and say, we don't have the power. ನೀವು ಭಯಪಡುವಾಗ ಕರ್ತನ ಕಡೆಗೆ ತಿರ್ಕೊಂಡು ಹೇಳ್ರಿ, ಕರ್ತರೆ, ನಮಗೆ ಬಲ ಇಲ್ಲ ಅಂತ, We don't have the wisdom. ನಮಗೆ ಜ್ಞಾನ ಇಲ್ಲ ಕೂಡ ಅಂತ ಹೇಳ್ರಿ. Don't stop there, but our eyes are on you. We are trusting you. ಅಲ್ಲೇ ನಿಲ್ಬೇಡ್ರಿ, ನಮ್ಮ ಕಣ್ಣುಗಳು ನಿಮ್ಮ ಮೇಲಿದೆ, ನಾವು ನಿಮ್ಮಲ್ಲಿ ಭರವಸೆ ಇಡ್ತೇವೆ ಎಂಬುದಾಗಿ ಹೇಳ್ರಿ. And then the word of the Lord came through a prophet. ನಂತರ ಕರ್ತನ ವಾಕ್ಯವು ಪ್ರವಾದಿಯ ಮುಖಾಂತರ ಬರುತ್ತದೆ. In verse 15 and 16, go against them. 15 ಮತ್ತು 16ನೇ ವಚನ, ಅವರ ವಿರುದ್ಧವಾಗಿ ಹೋಗ್ರಿ ಎಂಬುದಾಗಿ ಬರುತ್ತಲ್ಲಿ. Verse 17, this is the great verse. 17ನೇ ವಚನ ಬಹಳ ಅದ್ಭುತವಾದಂಥ ವಚನ ಇದು. It applies to us too. You don't have to fight. ನಿಮಗೆ ಕೂಡ ಅನ್ವಯಿಸುತ್ತದಿದು, ನೀವು ಯುದ್ಧ ಮಾಡಲು ಅವಶ್ಯವಿಲ್ಲ. You stand still and see the deliverance the Lord will bring for you. ನೀವು ನೆಲೆಯಾಗಿ ನಿಂತುಕೊಂಡು ಕರ್ತನು ನಿಮಗೆ ಮಾಡುವ ರಕ್ಷಣೆಯನ್ನ ನೋಡಿರಿ ಎಂಬುದಾಗಿ ಅಲ್ಲಿ ಹೇಳುತ್ತೆ. Again, don't be afraid. Go out, the Lord is with you. ಮತ್ತೊಮ್ಮೆ ಅಲ್ಲಿ ಹೇಳತ್ ನೋಡ್ರಿ, ಹೆದರಬೇಡ್ರಿ, ನಾಳೆಯ ದಿವಸದವರೆಗೆ ಹೊರಟು ಹೋಗಿರಿ, ಕರ್ತನು ನಿಮ್ಮ ಸಂಗಡ ಇದ್ದಾನೆ ಅಂತ ಹೇಳುತ್ತೆ. These are verses you must remember in the Old Testament, some significant verses like ಹಳೆ ಒಡಂಬಡಿಕೆಯಲ್ಲಿ ಈ ರೀತಿಯ ವಚನಗಳನ್ನ ನೀವು ನೆನಪಿಡಬೇಕು. ಇವೆಲ್ಲ ಒಂದು ರೀತಿ ಗುರುತರವಾದಂಥ ವಚನಗಳು. Those who honor me I will honor, 1 Samuel 2:30, and here 2 Chronicles 20:17. 1 ಸಮುವೇಲ 2:30, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುತ್ತೇನೆ. ಇಲ್ಲಿ 2 ಪೂರ್ವಕಾಲ ವೃತ್ತಾಂತರ 20ನೇ ಅಧ್ಯಾಯ 17ನೇ ವಚನ. You know, if you have the habit of underlining or coloring with red color or something, certain verses, here are some very important verses. ನಿಮಗೆ ಗೆರೆ ಎಳೆಯುವಂತ ಅಥವಾ ಗುರುತು ಮಾಡಿಕೊಳ್ಳುವಂತ ಆ ಒಂದು ಹವ್ಯಾಸ ಏನಾದರೂ ಇತ್ತು ಅಂದ್ರೆ ಇದೊಂದು ಬಹಳ ಪ್ರಮುಖವಾದಂಥ ವಚನ, ಅದನ್ನ ಮಾಡಲು. I used to do that with my first Bible so that I could quickly look at some of these promises. ನನ್ನ ಮೊದಲ ಸತ್ಯವೇದದೊಟ್ಟಿಗೆ ನಾನು ಆ ರೀತಿಯಾಗಿ ಮಾಡ್ತಾ ಇದ್ದೆ. ಅದರಿಂದ ನಾನು ಬಹಳ ಬೇಗ ವಾಗ್ದಾನಗಳನ್ನ ತಲುಪಿ ಬಿಡ್ತಿದ್ದೆ. Powerful promises. You don't have to fight. Don't be afraid. Go forth. The Lord is with you. ಬಹಳ ಬಲಶಾಲಿಯಾದಂಥ ವಚನಗಳು. ನೀವು ಯುದ್ಧ ಮಾಡೋ ಅವಶ್ಯವಿಲ್ಲ, ಭಯಪಡಬೇಡ್ರಿ, ಹೋಗ್ರಿ, ಮುಂದೆ ಕರ್ತನು ನಿಮ್ಮ ಸಂಗಡ ಇದ್ದಾನೆ ಎಂಬುವಂಥದ್ದು. Think if you can face that the rest of the year like that, whatever situation may arise, you don't have to fight. ನಿಮ್ಮ ಮಿಕ್ಕ ವರ್ಷಗಳಲ್ಲಿ ಈ ರೀತಿಯ ಪರಿಸ್ಥಿತಿಯನ್ನ ಎದುರಿಸುವುದನ್ನ ಯೋಚಿಸ್ರಿ. ಎಂತಹ ಪರಿಸ್ಥಿತಿ ಎದುರಾದರೂ ಕೂಡ ನೀವು ಹೋರಾಡೋ ಅವಶ್ಯಕತೆ ಇಲ್ಲ. We know in the New Testament, Ephesians 6:12 says, we do not fight with flesh and blood. It's a very important verse. ಹೊಸ ಒಡಂಬಡಿಕೆಯಲ್ಲಿ ಎಫೆಸ 6ನೇ ಅಧ್ಯಾಯ 12ನೇ ವಚನದಲ್ಲಿ ಈ ರೀತಿ ಹೇಳುತ್ತೆ, ನಾವು ಹೋರಾಡುವುದು ರಕ್ತ ಮಾಂಸಕ್ಕೆ ವಿರೋಧವಾಗಿ ಅಲ್ಲ ಅಂತ. ಬಹಳ ಪ್ರಮುಖವಾದಂಥ ವಚನ ಇದು. I remember in the early days after the baptism of the Holy Spirit, ನಾನು ಪವಿತ್ರಾತ್ಮನಲ್ಲಿನ ಅಭಿಷೇಕ ಹೊಂದಿದ ನಂತರ ನನ್ನ ಪ್ರಾರಂಭದ ದಿನಗಳಲ್ಲಿ ನನಗೆ ನೆನಪಿದೆ, one of the things I found God gave me the anointing to do was to cast out demons. ದೇವರು ನನಗೆ ಅಭಿಷೇಕ ಕೊಟ್ಟಿದ್ದು ದೆವ್ವಗಳನ್ನು ಓಡಿಸುವ ಸಲುವಾಗಿ ಎಂಬುದಾಗಿ ನಾನು ಕಂಡುಕೊಂಡೆ. And to stand against the devil. ಸೈತಾನನ ವಿರುದ್ಧವಾಗಿ ನಿಲ್ಲುವುದಕ್ಕಾಗಿ ಅಭಿಷೇಕವು ಕೊಡಲ್ಪಟ್ಟಿತು ನನಗೆ. And that's the verse that came to me.
Ephesians 6:12. We do not fight with flesh and blood. ಆಗ ಈ ಎಫೆಸ 6:12 ವಚನ ನೆನಪಿಗೆ ಬಂತು. ನಾವು ರಕ್ತ ಮಾಂಸಕ್ಕೆ ವಿರೋಧವಾಗಿ ಹೋರಾಡುವುದು ಇಲ್ಲ ಅಂತ, but with evil principalities and powers. ಆದರೆ ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಆತ್ಮಿಕ ದುಷ್ಟತನದ ಮೇಲೆಯೂ ಹೋರಾಡುವವರಾಗಿದ್ದೇವೆ. And what the Lord said to me from that is, if you want to have strength to fight against the devil, ಇದರಿಂದ ನನಗೆ ದೇವರು ಮಾತನಾಡಿದ್ದೇನಪ್ಪ ಅಂದ್ರೆ, ನೀನು ಸೈತಾನನ ಎದುರುಗಡೆ ಹೋರಾಡಲು ಬಲ ನಿಂಗೆ ಬೇಕಂದ್ರೆ, whether it's casting out demons or fighting with Satan in other problems, ಅದು ಸೈತಾನನ ವಿರುದ್ಧ ಹೋರಾಡುವುದಾಗಿರಬಹುದು, ದೆವ್ವಗಳನ್ನು ಬಿಡಿಸೋದಾಗಿರಬಹುದು, ಅಥವಾ ಇನ್ನಿತರ ಸಮಸ್ಯೆಗಳಾಗಿರಬಹುದು. refuse to fight with human beings. ಮನುಷ್ಯರೊಟ್ಟಿಗೆ ಹೋರಾಡುವುದನ್ನ ಮೊದಲು ತಡೆಗಟ್ಟಿರಿ. Make a decision in your life. I will never fight with any human being. ನಿಮ್ಮ ಜೀವಿತದಲ್ಲಿ ನಿರ್ಧಾರ ಮಾಡಿಕೊಳ್ಳ್ರಿ, ನಾನು ಯಾವುದೇ ಮನುಷ್ಯನೊಟ್ಟಿಗೆ ಹೋರಾಡುವುದಿಲ್ಲ ಅಥವಾ ಜಗಳ ಮಾಡುವುದಿಲ್ಲ ಅಂತ. Lord, I'll never fight with my wife. I'll never fight with my husband. ಕರ್ತರೆ, ನನ್ನ ಹೆಂಡತಿಯೊಟ್ಟಿಗೆ ಆಗಲಿ ಗಂಡನೊಟ್ಟಿಗೆ ಆಗಲಿ ಜಗಳ ಮಾಡೋದಿಲ್ಲ ಎಂಬುದಾಗಿ ನಿರ್ಧಾರ ಮಾಡಿಕೊಳ್ಳ್ರಿ. I'll never fight with my relatives. They may cheat me, they may rob me. ನನ್ನ ಸಂಬಂಧಿಕರು ನನ್ನಿಂದ ಕದಿಬಹುದು, ಮೋಸ ಮಾಡಬಹುದು, ಆದರೆ ಅವರೊಟ್ಟಿಗೆ ಜಗಳ ಮಾಡೋದಿಲ್ಲ. They may hurt me, they may criticize me and speak evil at me and yell at me. I will not fight with anyone. ಅವರು ನನಗೆ ನೋವು ಮಾಡಬಹುದು, ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಬಹುದು, ನನ್ನ ಬಗ್ಗೆ ಟೀಕೆ ಮಾಡಬಹುದು ಮತ್ತು ನನ್ನ ಎಳೆದಾಡಬಹುದು, ಆದರೂ ಕೂಡ ನಾನು ಅವರೊಟ್ಟಿಗೆ ಹೋರಾಟ ಮಾಡುವುದಿಲ್ಲ. I will not fight with people in the office. ನಾನು ಕೆಲಸ ಮಾಡುವಂಥ ಸ್ಥಳದಲ್ಲಿ ಜನರೊಟ್ಟಿಗೆ ಜಗಳ ಮಾಡೋದಿಲ್ಲ ಅಥವಾ ಹೋರಾಟ ಮಾಡೋದಿಲ್ಲ. I will not fight with the auto rickshaw driver who wants to charge more. ಹೆಚ್ಚಿಗೆ ಹಣವನ್ನು ಸುಲಿದುಕೊಳ್ಳುವಂತ ಆಟೋ ವಾಹನ ಚಾಲಕರೊಟ್ಟಿಗೆ ನಾನು ಹೋರಾಟ ಮಾಡುವುದಿಲ್ಲ. I will not fight with the porter in the railway station who argues with me. ನನ್ನೊಟ್ಟಿಗೆ ವಾಗ್ವಾದ ಮಾಡುವಂತ ರೈಲ್ವೆ ಸ್ಟೇಷನ್ ಅಲ್ಲಿನ ಪೋರ್ಟರ್ ಅವರೊಟ್ಟಿಗೂ ಕೂಡ ನಾನು ಜಗಳ ಮಾಡೋದಿಲ್ಲ. Or anybody in the world. I will not fight. ಈ ಲೋಕದಲ್ಲಿ ಯಾರೊಟ್ಟಿಗೂ ಕೂಡ ನಾನು ಹೋರಾಡುವುದಿಲ್ಲ ಅಥವಾ ಜಗಳ ಮಾಡುವುದಿಲ್ಲ. I will not raise my voice and yell at someone. ನಾನು ಇನ್ನೊಬ್ಬರನ್ನ ಎಳೆದಾಡಿ ಅವರ ಮೇಲೆ ಜೋರು ಧ್ವನಿ ಮಾಡುವುದಿಲ್ಲ. The Lord said, if you do that, you won't have power against Satan. ಕರ್ತರು ಹೇಳೋದೇನಪ್ಪ ಅಂದ್ರೆ, ನೀನು ಇವನ್ನೆಲ್ಲ ಮಾಡ್ತೀನಿ ಅಂದ್ರೆ ನಿನಗೆ ಸೈತಾನನ ಎದುರುಗಡೆ ಬಲ ಸಿಗೋಲ್ಲ. So please remember that throughout this year. ಹಾಗಾಗಿ ದಯಮಾಡಿ ಈ ಇಡೀ ವರ್ಷ ಇದನ್ನ ನೆನಪಿಡ್ರಿ. ನೀವು Every time you fight with a human being, you're saying, Lord, I don't want power against Satan. I want to settle scores with this guy. ನೀವು ಪ್ರತಿ ಬಾರಿ ಮನುಷ್ಯರೊಟ್ಟಿಗೆ ಜಗಳ ಮಾಡುವಾಗ ಅದೇನ್ ತೋರಿಸುತ್ತಪ್ಪ ಅಂದ್ರೆ, ಕರ್ತರೆ, ನನಗೆ ಸೈತಾನನ ಎದುರುಗಡೆ ಬಲ ಬೇಕಾಗಿಲ್ಲ, ಈ ಮನುಷ್ಯನ ಎದುರುಗಡೆ ಗೆಲ್ಬೇಕು ನೀವು ಅಂತ. I want to settle scores with my wife, my husband, my relatives. The Lord says, okay, go ahead. ನನ್ನ ಹೆಂಡತಿ, ಗಂಡ, ಸಂಬಂಧಿಕರೊಟ್ಟಿಗೆ ನಾನು ಜಯ ಸಾಧಿಸಬೇಕು ಅಂತ ಹೇಳ್ತೀರಿ. ಆಗ ಕರ್ತರು ಹೇಳ್ತಾರೆ, ಆಯ್ತಾ, ಹೋಗು ಹಾಗಾದ್ರೆ ಅಂತ. Satan will overpower you. ಆಗ ಸೈತಾನನು ನಿಮ್ಮ ಮೇಲೆ ಬಲ ಸಾಧಿಸ್ತಾನೆ. I really believe that Satan overpowers many believers. Many of you sitting here in the past. ಸೈತಾನನು ಹಿಂದಿನ ಕಾಲದಲ್ಲಿ ಅನೇಕ ವಿಶ್ವಾಸಿಗಳಲ್ಲಿ, ಇಲ್ಲಿ ಕೂತಿರುವಂಥ ವಿಶ್ವಾಸಿಗಳ ಮೇಲೂ ಕೂಡ ತನ್ನ ಬಲವನ್ನ ಸಾಧಿಸಿದ್ದಾನೆ ಎಂಬುದಾಗಿ ನಾನು ನಂಬ್ತೇನೆ. Because you have not obeyed Ephesians 6 verse 12. ಯಾಕಂದರೆ ನೀವು ಎಫೆಸ 6ನೇ ಅಧ್ಯಾಯ 12ನೇ ವಚನವನ್ನ ನೀವು ನಂಬದೇ ಇರುವ ಕಾರಣ. We do not fight against human beings. ನಾವು ಮನುಷ್ಯರೊಟ್ಟಿಗೆ ವಿರೋಧವಾಗಿ ಹೋರಾಟ ಮಾಡುವುದಿಲ್ಲ ಅಥವಾ ಜಗಳ ಮಾಡುವುದಿಲ್ಲ ಎಂಬುದಾಗಿ. I followed that verse for a number of years and I tell you, it gives me good sleep at night. ಅನೇಕ ವರ್ಷಗಳ ಕಾಲ ಈ ವಚನವನ್ನು ನಾನು ಹಿಂಬಾಲಿಸಿದ್ದೀನಿ, ಅಂದರೆ ನಡ್ಕೊಂಡಿದ್ದೀನಿ. ನಿಮಗೆ ಗೊತ್ತಾ ಅದರಿಂದ ಏನಾಯ್ತು ಅಂತ? ರಾತ್ರಿ ನನಗೆ ಒಳ್ಳೆ ನಿದ್ದೆ ಬಂದಿದೆ. I don't lie down tossing in my bed wondering what shall I tell this guy now. ನಾನು ಹಾಸಿಗೆಯಲ್ಲಿ ಹೊರಳಾಡೋದಿಲ್ಲ, ಈ ವ್ಯಕ್ತಿಗೆ ನಾನು ಏನು ಹೇಳಬೇಕಪ್ಪ ಅಂತ. Now if this chap comes to me tomorrow, what am I going to tell him? ಈ ವ್ಯಕ್ತಿ ನನ್ನ ಎದುರುಗಡೆ ಬಂದ್ರೆ ನಾನು ಏನು ಹೇಳಬೇಕು ಅವನಿಗೆ ಅಂತ ಯೋಚನೆ ಮಾಡೋದಿಲ್ಲ ನಾನು. I have nothing to tell him. ನನಗೆ ಏನೂ ಇಲ್ಲ ಆತನಿಗೆ ಹೇಳಲು. I say I've got nothing to say. If he comes to me, I say I've got nothing to say. ನನಗೇನೂ ಇಲ್ಲ ಹೇಳಲು, ನೀನು ಬಂದರೂ ಕೂಡ ನನ್ನ ಹತ್ರ ಏನೂ ಉಳಿದಿಲ್ಲ ಹೇಳಲು ಅಂತ ನಾನು ಹೇಳುವನಾಗಿರುತ್ತೇನೆ. I've said that to many people. ನಾನು ಅನೇಕ ಜನರಿಗೆ ಈ ರೀತಿಯಾಗಿ ಹೇಳಿದ್ದೇನೆ. I'm sorry, I've got nothing to say. You can keep on saying I've got nothing to say. ಕ್ಷಮಿಸು, ನನ್ನ ಹತ್ರ ಏನು ಉಳಿದಿಲ್ಲ ಹೇಳಲು, ನೀನೇನು ಬೇಕಾದರೂ ಹೇಳ್ಕೊ, ನನ್ನ ಹತ್ರ ಏನಿಲ್ಲ ಅಂತ. And I'll tell you, in every single case, the Lord keeps his word. ನಾನು ಹೇಳ್ತೇನೆ, ಪ್ರತಿ ಒಂದು ಪ್ರಕರಣದಲ್ಲಿ ಕರ್ತನು ತನ್ನ ಮಾತನ್ನ ಉಳಿಸಿಕೊಂಡಿದ್ದಾನೆ. You shall not need to fight. The Lord will fight for you. ನೀನು ಹೋರಾಡ ಅವಶ್ಯಕತೆ ಇಲ್ಲ, ಕರ್ತನು ನಿನಗಾಗಿ ಯುದ್ಧ ಮಾಡುತ್ತಾನೆ ಅಥವಾ ಹೋರಾಡುತ್ತಾನೆ.